ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ವಂದನ ಹೇಳ್ತಾಳೆ, ಅಲ್ಲ ಅರ್ಜುನ್, ಇವಳ್ಯಾಕೆ ನಿನ್ನ ಜೊತೆ ಇಲ್ಲಿದ್ದಾಳೆ, ನಿನ್ನ ರೂಮಲ್ಲಿ ಇವಳೇನು ಮಾಡ್ತಿದ್ಲು ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಮೊದಲು ನೀನ್ಯಾಕೆ ಇಲ್ಲಿಗೆ ಬಂದು ಹೇಳು. ನೋಡು, ಇವ್ರು ನನ್ನ ಹೆಂಡತಿ, ನಾನು ತಾಳಿ ಕಟ್ಟಿದ ಹೆಂಡತಿ. ಇವ್ರಿಗೇನಾದರೂ ಒಂದು ಮಾತಂದರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ. ಇಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ನೋಡ್ತಾ ಇರು ಅಂತ ಹೇಳ್ಕೊಂಡು ಬೈತಾನೆ. ಆಗ ವಂದನ ಹೇಳ್ತಾಳೆ, ಏನು ತಾಳಿ ಕಟ್ಟಿದ್ಯಾ ಅಂದರೆ ಅವಳು ಕುತ್ತಿಗೆಯಲ್ಲಿರೋ ತಾಳಿ ನೀನು ಕಟ್ಟಿದ್ದ? ಅರ್ಜುನ್, ಏನು ಹೇಳ್ತಿದ್ಯಾ ಅರ್ಜುನ್, ಸತ್ಯ ಹೇಳು ಅಂತ ಹೇಳ್ತಾಳೆ. ಆಗ ವಿಕ್ಕಿ ಹೇಳ್ತಾನೆ, ಏನು ಹೇಳ್ತಿದ್ಯಾ, ನನ್ನ ಅಕ್ಕನಿಗೆ ಮೋಸ ಮಾಡಿ ಇವಳು ತಾಳಿ ಕಟ್ಟಿದ್ಯಾ ಅಂತ ಹೇಳ್ಕೊಂಡು ಅರ್ಜುನ ಕುತ್ತಿಗೆನ ಹಿಡಿದು ಯಾಕೋ ಹೀಗೆ ಮಾಡಿದ್ಯಾ ಹೇಳ್ಕೊಂಡು ಬೈತಾ ಇರ್ತಾನೆ ವಿಕ್ಕಿ. ಆಗ ಅರ್ಜುನ್ ತೆಗೆದು ಅವನನ್ನು ದೂಡ್ತಾನೆ. ಇನ್ನು ವಂದನ ಹೇಳ್ತಾಳೆ, ಏನು ತಾಳಿ, ಓ ಈ ತಾಳಿ ಇರೋದಕ್ಕೆ ತಾನೇ ನೀನು ಇಲ್ಲಿರೋದು, ಇದೇ ಇಲ್ಲ ಅಂದರೆ ನೀನು ಎಲ್ಲಿಗೆ ಹೋಗ್ತೀಯ ಅಂತ ಹೇಳ್ಕೊಂಡು ಭಾರ್ಗವಿ ತಾಳಿಗೆ ಕೈ ಹಾಕ್ತಾಳೆ ವಂದನ. ಆವಾಗ ಅರ್ಜುನ್ ಹೇಳ್ತಾನೆ, ಮೊದಲು ಅವಳು ತಾಳಿ ಬಿಡಂತ ಹೇಳ್ಕೊಂಡು ವಂದನನ ದೂಡ್ತಾನೆ ತೆಗೆದು. ಇನ್ನು ಅರ್ಜುನ್ ಹೇಳ್ತಾನೆ, ನೋಡು, ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ, ನೀನಂದರೆ ನಂಗೆ ಇಷ್ಟ ಇಲ್ಲ, ಅದನ್ನು ನನಗೆ ಹೇಳ್ಕೊಂಡೇ ಬಂತೇನೆ. ಆದರೂ ನಮ್ಮಪ್ಪ ನಂಗೆ ಗೊತ್ತಿಲ್ಲದ್ರೆ ಮದುವೆಗೆ ಫಿಕ್ಸ್ ಮಾಡಿದರು. ಆವತ್ತು ಆ ಮದುವೆಯಿಂದ ಓಡಿ ಹೋಗಿ ನಾನು ಇಷ್ಟಪಟ್ಟ ಹುಡುಗಿನ ಮದುವೆ ಆದೆ. ಇವಳು ನನ್ನ ಹೆಂಡತಿ, ಇವಳ ಜೊತೆ ನಾನು ಲೈಫ್ ಲಾಂಗ್ ಇರ್ತೇನೆ. ಇನ್ನೇನಾದರೂ ನೀನು ಒಂದು ಮಾತಾಡಿದರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ, ಮೊದಲು ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆಗ ವಂದನ ಹೇಳ್ತಾಳೆ, ಏನು ಹೇಳ್ತಿದ್ಯಾ ಅರ್ಜುನ್, ನಂಗೆ ನೀನು ಮೋಸ ಮಾಡಿದ್ಯಾ, ಇವಳನ್ನು ನೀನು ಹೆಂಡತಿ ಮಾಡ್ಕೊಳ್ಳಿ, ಯಾವಾಗ ಇದೆಲ್ಲ ಆಯಿತು ಹೇಳ್ಕೊಂಡು ತುಂಬಾ ಕಿರ್ಚಾಡ್ತಾಳೆ. ಆವಾಗ ಮನೆಯವರೆಲ್ಲರೂ ಬರ್ತಾರೆ. ಆಗ ಬೃಂದ ಬರ್ತಾಳೆ. ಆಗ ವಂದನ ಹೇಳ್ತಾಳೆ, ನೋಡಿ ಬೃಂದಕ್ಕ, ಇವ್ರು ಏನು ಹೇಳ್ತಿದ್ದಾರೆ, ಇವಳು ನಿಮ್ಮನೆ ಸೊಸೆನಾ, ಅಂದರೆ ನೀವೆಲ್ಲ ಸೇರಿ ನಂಗೆ ಮೋಸ ಮಾಡಿದ್ರ ಅಂತ ಹೇಳ್ತಾರೆ. ಇನ್ನು ಅರ್ಜುನ ಅಮ್ಮ ನಿರ್ಮಲನು ಬರ್ತಾಳೆ. ಆಗ ವಂದನ ಹೇಳ್ತಾಳೆ, ಅಲ್ಲ ಆಂಟಿ, ನೀನೇ ನಮ್ಮನೆ ಸೊಸೆ, ನೀನೇ ನಮ್ಮನೆ ಮಹಾರಾಣಿ ಅಂತ ಹೇಳಿ ಇವಳನ್ನು ಮನೆ ತುಂಬಿಸ್ಕೊಂಡಿದ್ದೀರಾ, ನೀವೇನು ಮಾಡ್ತಿದ್ದೀರಾ, ನಾನಂತೂ ಸುಮ್ಮನೆ ಬಿಡಲ್ಲ, ನಾನು ಏನು ಮಾಡ್ತೀನಿ ಅಂತ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತುಂಟು ಅಂತ ಹೇಳ್ತಾರೆ. ಆಗ ಬೃಂದ ಹೇಳ್ತಾಳೆ, ವಂದನ ನೀನು ಸುಮ್ಮನಿರು, ಸ್ವಲ್ಪ ತಾಳ್ಮೆ ತಗೋ ಅಂತ ಹೇಳ್ತಾರೆ. ಆಗ ನಿರ್ಮಲ ಹೇಳ್ತಾಳೆ, ವಂದನ ನೀನು ಸುಮ್ಮನಿರು, ಮಾತಾಡಬೇಡ, ಎಲ್ಲನೂ ಜೆ ಪಿ ಬಂದಮೇಲೆ ನಿಂಗೆ ಎಲ್ಲನೂ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಆಗ ಜೆ ಪಿ ಬರ್ತಾನೆ. ಜೆ ಪಿ ಬಂದಾಗ ವಂದನ ಹೇಳ್ತಾಳೆ, ಅಂಕಲ್ ನೀನು ಏನಾಗ್ತಿದೆ, ನೀನೇ ನನ್ನ ಮನೆ ಸೊಸೆ ಅಂತ ಹೇಳಿ ಇಲ್ಲಿ ಇವಳನ್ನು ಸೊಸೆ ಮಾಡ್ಕೊಂಡಿದ್ದೀರಾ, ಇದೆಲ್ಲ ಯಾವಾಗಾಯಿತು, ಯಾಕಂಕಲ್ ನಂಗೆ ಮೋಸ ಮಾಡ್ತಿದ್ದೀರಾ ನೀವು ಅಂತ ಹೇಳ್ತಾಳೆ. ಆಗ ಜೆ ಪಿ ಹೇಳ್ತಾನೆ, ವಂದನ ಸುಮ್ಮನೆ ಇರು ಅಂತ ಹೇಳ್ತಾನೆ. ಆದರೆ ವಂದನ ಕೇಳ್ತಾನೆ ಇರಲ್ಲ. ಅಂಕಲ್ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಜೆ ಪಿ ಹೇಳ್ತಾನೆ, ಸುಮ್ಮನಿರು ವಂದನ ಅಂತ ಹೇಳ್ತಾಳೆ. ವಂದನ ನೀನು ಅರ್ಥ ಮಾಡ್ಕೋ, ನಮ್ಮ ಅರ್ಜುನು ನಮ್ಮ ಕೇಸಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ಭಾರ್ಗವಿನ ಟ್ರ್ಯಾಪ್ ಮಾಡಿ ಮದುವೆ ಆಗಿದ್ದಾನೆ ಅಂತ ಹೇಳ್ತಾಳೆ. ಆವಾಗ ಭಾರ್ಗವಿ ತುಂಬಾ ಶಾಕ್ ಆಗುತ್ತೆ. ಇನ್ನು ಅರ್ಜುನ್ ಹೇಳ್ತಾನೆ, ಡ್ಯಾಡ್ ಏನು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಇನ್ನು ಜೆ ಪಿ ತುಂಬಾ ನಾಟಕ ಮಾಡ್ತಾ ಇರ್ತಾನೆ. ಒಟ್ಟಿನಲ್ಲಿ ಭಾರ್ಗವಿ ಜೆ ಪಿ ಮಾಡಿರೋ ನಾಟಕನ ನಂಬಿ ಅರ್ಜುನಿಗೆ ಬೈದು ಮನೆ ಬಿಟ್ಟು ಹೋಗಬೇಕು ಅನ್ನೋದೇ ಅವಳ ಪ್ಲ್ಯಾನ್ ಆಗಿರ್ತದೆ ಜೆ ಪಿದು. ಒಟ್ಟಿನಲ್ಲಿ ಜೆ ಪಿ ಕೇಸ್ ಗೆಲ್ಲಬೇಕು, ಅರ್ಜುನ್ ವಂದನನ ಮದುವೆ ಆಗಬೇಕು, ಈ ಭಾರ್ಗವಿ ಮನೆ ಬಿಟ್ಟು ಹೋಗಬೇಕು, ಇದೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದರೆ ನಾನು ಭಾರ್ಗವಿಗೆ ಸಪೋರ್ಟ್ ಮಾಡೋ ಥರ ಮಾತಾಡಬೇಕು. ಅರ್ಜುನ್ ನಮ್ಮ ಜೊತೆ ಕೈ ಜೋಡಿಸಿದ್ದಾನೆ, ಅಷ್ಟೆಲ್ಲ ಅರ್ಜುನೇ ಭಾರ್ಗವಿಗೆ ಮೋಸ ಮಾಡಿದ್ದು ಅಂತ ಪ್ಲ್ಯಾನಲ್ಲಿ ಎಲ್ಲನೂ ಮಾತಾಡ್ತಾ ಇರ್ತಾನೆ. ಆಗ ವಂದನ ಹೇಳ್ತಾರೆ, ಅಂಕಲ್ ಏನು ಹೇಳ್ತಿದ್ದೀರಾ ನೀವು ಅಂತ ಹೇಳ್ತಾಳೆ. ಆಗ ಜೆ ಪಿ ಹೇಳ್ತಾನೆ, ಹೌದು ವಂದನ, ಇದೆಲ್ಲ ನಾವು ಪ್ಲ್ಯಾನ್ ಮಾಡಿದ ಹಾಗೇ ಅರ್ಜುನ್ ಭಾರ್ಗವಿನ ಮದುವೆ ಆಗಿ ಬಂದಿದ್ದಾನೆ. ಇವನು ಮದುವೆ ಆದಮೇಲೆ ಇವಳು ಇದೇ ಮನೇಲಿರಬೇಕು, ಇವಳು ನನ್ನ ಕಾಲಡಿ ಇರಬೇಕು, ಅದೇ ನಾನು ಮಾಡಿರೋ ಮಾಸ್ಟರ್ ಪ್ಲ್ಯಾನ್ ಅಂತ ಹೇಳ್ತಾಳೆ. ಆದರೂ ವಂದನಂಗೆ ನಂಬೋಕ್ಕಾಗ್ತಿರಲ್ಲ. ಇನ್ನು ಬೃಂದ ಹೇಳ್ತಾಳೆ, ವಂದನ ನೀನು ಮೊದಲು ಬಾ ಹೇಳ್ಕೊಂಡು ವಂದನನ ಕರ್ಕೊಂಡು ಹೋಗ್ತಾಳೆ. ಇನ್ನು ಈ ಕಡೆ ಜೆ ಪಿನೂ ಹೋಗ್ತಾನೆ ರೂಮಿಗೆ. ಇನ್ನು ಅರ್ಜುನ್ ಹೇಳ್ತಾನೆ, ಮೇಡಮ್ ನಂಬೇಡಿ ಮೇಡಮ್, ಇದೆಲ್ಲ ಸುಳ್ಳು ಮೇಡಮ್ ಅಂತ ಹೇಳ್ತಾಳೆ. ಆದರೆ ಭಾರ್ಗವಿ ನಂಬೋದಿಲ್ಲ. ಭಾರ್ಗವಿ ಬಾಯಿಗೆ ಬಂದಾಗ ಬೈತಾಳೆ, ಏನು ಅರ್ಜುನ್ ಈ ರೀತಿ ಮೋಸ ಮಾಡಿಬಿಟ್ರಲ್ಲ, ಅಂದರೆ ಇದೆಲ್ಲ ಪ್ಲ್ಯಾನ್ ಟ್ರ್ಯಾಪ್ ಅಲ್ಲ, ಇವಾಗ ನನಗೆಲ್ಲ ಗೊತ್ತಾಯ್ತು, ನೀವೆಲ್ಲ ಟ್ರ್ಯಾಪ್ ಮಾಡಿದ್ದಲ್ವ ಹೇಳ್ಕೊಂಡು ತುಂಬಾ ಕಿರ್ಚಾಡ್ತಾಳೆ, ಕೂಗಾಡ್ತಾಳೆ. ಇನ್ನು ಜೆ ಪಿ ಅವ್ನ ಪ್ಲ್ಯಾನ್ ಅವ್ನು ಮಾಡ್ತಾನೆ ಇರ್ತಾನೆ. ಇನ್ನು ಬೃಂದ ಹೇಳ್ತಾಳೆ, ಮಾವ ನೀವು ಎಷ್ಟೊಳ್ಳೆ ಪ್ಲ್ಯಾನ್ ಮಾಡಿದ್ರಿ ಮಾವ, ನಿಮ್ಮ ಪ್ಲ್ಯಾನ್ ಅಂತೂ ಸಖತ್ತಾಗಿದೆ ಅಂತ ಹೇಳ್ತಾಳೆ. ಇನ್ನು ಜೆ ಪಿ ಹೇಳ್ತಾನೆ, ಹೌದು ನಾನು ಪ್ಲ್ಯಾನ್ ಮಾಡಿದ್ದು ಒಂದೇ ಕಲ್ಲಲ್ಲಿ 3 ಹಕ್ಕಿ ಹೊಡಿಬೇಕಂತ. ಇವಾಗ ಅರ್ಜುನ್ಗೆ
ಭಾರ್ಗವಿ ಮೇಲೆ ಪ್ರೀತಿ ತುಂಬಾ ಇದೆ. ಆದರೆ ಭಾರ್ಗವಿಗೆ ಅರ್ಜುನ್ ಮೇಲೆ ಯಾವ ಪ್ರೀತಿನೂ ಉಳಿಯಲ್ಲ. ಯಾಕಂತ ಹೇಳಿದರೆ ಅರ್ಜುನ್ ಕೆಟ್ಟವನು ಅಂತ ಹೇಳ್ಕೊಂಡು ನಾನು ಅವಳ ಮುಂದೆ ಹೇಳ್ತೇನೆ, ಅದನ್ನು ನಿರೂಪಿಸ್ತೇನೆ. ಆವಾಗ ಭಾರ್ಗವಿಯ ಅರ್ಜುನ ಬಿಟ್ಟು ಹೋಗ್ತಾಳೆ. ಇನ್ನು ಅವಳಿಗೆ ಕೇಸ್ ಕಡೆ ಗಮನನೇ ಇರಲ್ಲ. ಇದೇ ಸಮಯನ ನಾನು ಯೂಸ್ ಮಾಡಿಕೊಂಡು ಕೇಸನ್ನು ನಾನು ಗೆಲ್ತೇನೆ. ಆವಾಗ ವಿಕ್ಕಿ ಕೇಸು ಮುಗಿಯುತ್ತೆ, ಇನ್ನು ಭಾರ್ಗವಿಯೂ ಹೋಗ್ತಾಳೆ. ಆವಾಗ ಒಂದನೇ ಈ ಮನೆ ಸೊಸೆ ಆಗ್ತಾಳೆ. ಅಂತೂ ಇಂತೂ ನಾನು ಮಾಡಿದ ಪ್ಲ್ಯಾನಲ್ಲಿ ಭಾರ್ಗವಿ ಸರಿಯಾಗಿ ಟ್ರ್ಯಾಪ್ ಆಗ್ತಾಳೆ, ನೋಡ್ತಾ ಇರು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.